ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಇವತ್ತಿನ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸ್ಪೈನ್ ಹೆಲ್ತ್ ಎಷ್ಟು ಮುಖ್ಯವಾಗುತ್ತೆ, ಸ್ಪೈನ್ ರಿಲೇಟೆಡ್ ಸಮಸ್ಯೆಗಳು ಏನೇನಾಗಬಹುದು, ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನ ಮಾತಾಡ್ತಾ ಹೋಗೋಣ. ಇದೆಲ್ಲವನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಡಾಕ್ಟರ್ಸ್ ಜಾಯ್ನ್ ಆಗ್ತಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಗುರುಮೂರ್ತಿ, ಅಸಿಸ್ಟೆಂಟ್ ಪ್ರೊಫೆಸರ್, JSS ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಮೈಸೂರು, ಸ್ಪೈನ್ ಅಂಡ್ ಆರ್ಥೋಪೆಡಿಕ್ ಸರ್ಜನ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಸ್ಪೈನ್ ಸರ್ಜನ್, ಸ್ಪೈನ್ ಅಂಡ್ ಆರ್ಥೋ ಕೇರ್ TK ಲೇಔಟ್ ಮೈಸೂರಿನಿಂದ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಾನು ಡಾಕ್ಟರ್ ಬಿ ಗುರುಮೂರ್ತಿ, JSS ಹಾಸ್ಪಿಟಲ್ ಸ್ಪೈನ್ ಸರ್ಜನ್. ಹಾಗೆ ಡಾಕ್ಟರ್ ನಂದೀಶ್ ಕುಮಾರ್ KC, MS ಆರ್ಥೋಪೆಡಿಕ್ಸ್, ಫೆಲೋಶಿಪ್ ಇನ್ ಸ್ಪೈನ್ ಸರ್ಜರಿ, ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೈನ್ ಅಂಡ್ ಆರ್ಥೋಪೆಡಿಕ್ ಸರ್ಜನ್, KVC ಹಾಸ್ಪಿಟಲ್, ಕೃಷ್ಣ ವಿಲಾ ರೋಡ್, ಮೈಸೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. Hi, I am Dr. Nandish Kumar KC, spine surgeon at KVC Super Specialty Hospital, Mysore. ಹಾಗೆ ಡಾಕ್ಟರ್ ಕ್ರಾಂತಿ ಕಿರಣ್, MBBS MD DNB MCH PGI ಚಂಡೀಗಢ್, ಚೀಫ್ ನ್ಯೂರೋ ಸರ್ಜನ್, ಶ್ರೀ ಬಾಲಾಜಿ ಇನ್ಸ್ಟಿಟ್ಯೂಟ್ ಆಫ್ ನ್ಯೂರೋ ಸೈನ್ಸಸ್ ಅಂಡ್ ಟ್ರಾಮಾ, ಹುಬ್ಬಳ್ಳಿಯಿಂದ. ಡಾಕ್ಟರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಕ್ರಾಂತಿ ಕಿರಣ್, ನರರೋಗ ಶಸ್ತ್ರಚಿಕಿತ್ಸಾ ತಜ್ಞ, ಬಾಲಾಜಿ ಆಸ್ಪತ್ರೆ, ಹುಬ್ಬಳ್ಳಿ. ಹಾಗೆ ಡಾಕ್ಟರ್ ರವಿ ವರ್ಮಾ, MBBS MS FRGHUS FIESS, ವಿಕ್ಟೋರಿಯಾ ಹಾಸ್ಪಿಟಲ್, ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸ್, BMCRI, ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರವಿ ವರ್ಮಾ VN. ನಾನು BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಅ ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಇನ್ ಅಪೋಲೋ ಕ್ಲಿನಿಕ್, ಬೆಲ್ ರೋಡ್. ಮೊದಲಿಗೆ ಡಾಕ್ಟರ್ ಗುರುಮೂರ್ತಿ ಅವರೇ, ಈಗ ಈ ಒಂದು ಸ್ಪೈನ್ ಅನ್ನೋದು ನಮ್ಮ ಓವರಾಲ್ ಹೆಲ್ತನ್ನು ಯಾವ ರೀತಿ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಓವರಾಲ್ ಹೆಲ್ತ್ಗೆ ಸ್ಪೈನ್ ಎಷ್ಟು ಕಾರಣವಾಗಿರುತ್ತೆ ಅದನ್ನು ತಿಳಿಸ್ಕೊಡೋದಾದ್ರೆ? ಬೆನ್ನಿನ ಮೂಳೆಗಳಿನ ಏನ್ ಮುಖ್ಯತ್ವ ಬೀಳುತ್ತೆ. ಸಾಮಾನ್ಯವಾಗಿ ನಾವು ಸಣ್ಣ ವಯಸ್ಸಿನಿಂದ ತಗೊಂಡು ಹೆಚ್ಚಿಗೆ ದೊಡ್ಡ ವಯಸ್ಸಿನವರೆಗೂ ಬೆನ್ನಿನ ಸಮಸ್ಯೆಗಳು ಬರ್ಬೋದು. ಈಗಿನ ಕಾಲದಲ್ಲಿ ಹೆಚ್ಚಿಗೆ ಬರ್ತಾ ಇರೋ ಸಮಸ್ಯೆಗಳು 20-40 ವರ್ಷದ ಜನದಲ್ಲಿ ಕಾಣಿಸ್ತಾನೆ. ಅದು ಕಂಡು ಬರೋದ್ರಿಂದ ನಮ್ಗೆ ಏನ್ ಕಾರಣ ಅನ್ನೋದು ನಾವು ಹುಡ್ತಾ ಇರೋದು. ಅದರಲ್ಲಿ ಜಾಸ್ತಿ ಹೆಚ್ಚೆ ತುಂಬಾ ಪೂರ ಸಮಸ್ಯೆಗಳು, ಪೂರ ಅಂತ ಕಾರ್ಯಗಳು ಇರೋದ್ರಿಂದ, ಈಗ ಕೆಲಸದಲ್ಲಿರೋರು, IT ಕಂಪ್ನಿಯವರು ಇರೋರು, ಮತ್ತೆ ಬೇರೆ ಡಾಕ್ಟರ್ಸ್ ನಾವೇ ಆಗಿರ್ಬೋದು, ಸಾಮಾನ್ಯ ಜನಗಳು ಈಗ ಕೋವಿಡ್ ಆದ್ಮೇಲೆ ಹೆಚ್ಚೆ ತಿರುಗಾಟ ಮತ್ತೆ ಬಗ್ಗಿ ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಕಡಿಮೆ ಬಂದಿದೆ. ಅದರಿಂದ ತುಂಬಾ ಪೂರ ಕಾರಣದಿಂದ ಈ ಬೆನ್ನಿಂದು ಸಮಸ್ಯೆಗಳು ಹೆಚ್ಚೆ ಕಾಣಬಹುದು. ಹೆಚ್ಚೆ ವಯಸ್ಸಾಗಿರೋರ್ಗೆ ಏನ್ ಸಮಸ್ಯೆ ಬರುತ್ತೆ ಬೆನ್ನಲ್ಲಿ ಅವ್ರಿಗೆ ವಯಸ್ಸಿನ ಕಾಯಿಲೆಗಳು ಅಂತ ಹೇಳ್ತೀವಿ. ಹೆಚ್ಚೆ ಈಗ ಆಹಾರದಲ್ಲಿ ವ್ಯತ್ಯಾಸಗಳಾಗೋದು, ಹಾಲು ಉಪಯೋಗಿಸ್ತಾ ಹೋಗೋದು, ಈ ಕಾರಣದಿಂದ ಹೆಚ್ಚೆ ಬೆನ್ನಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇದೆ. ಡಾಕ್ಟರ್ ನಂದೀಶ್ ಕುಮಾರ್ ಅವರೇ, ಕೆಲವೊಂದಿಷ್ಟು ಸ್ಪೈನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದು ಕಾಮನ್ ಆಗಿ ಇಂಡಿಯನ್ಸ್ ಫೇಸ್ ಮಾಡೋದು ಯಾವ್ದು ಆ್ಯಂಡ್ ಪರ್ಟಿಕ್ಯುಲರ್ ಟ್ರೆಂಡ್ ಏನಾದರೂ ಇದೆಯಾ ಕೆಲವೊಂದಷ್ಟು ಜಾಗಗಳಲ್ಲಿ, ಪ್ರದೇಶಗಳಲ್ಲಿ? The most common cause of back pain is mechanical back pain, that is muscular pain related to our work, degeneration and trauma. The other cause of back pain is slip disc, infection to the spine, deformities, tumors and inflammatory conditions. The pattern of back pain that we get in rural and urban people is completely different. In urban people it's mainly related to sedentary lifestyle, whereas in rural people it's mainly related to working for prolonged hours in uncomfortable position like bending forward, lifting heavy weights and manual labor. ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ, ಈಗ ಲೈಫ್ ಸ್ಟೈಲ್ ಎಷ್ಟರ ಮಟ್ಟಿಗೆ ಸ್ಪೈನ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಆ್ಯಂಡ್ ಯಾವ ರೀತಿಯ ಒಂದಷ್ಟು ಹ್ಯಾಬಿಟ್ಗಳು ಸ್ಪೈನ್ ಇಶ್ಯೂಸ್ಗೆ ಕಾರಣವಾಗುತ್ತೆ? ಬೆನ್ನಿನ ಸಂಬಂಧಪಟ್ಟಂತಹ ಸಮಸ್ಯೆಗಳು ದಿನನಿತ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಸಮಸ್ಯೆ. ಮತ್ತು ಇದು ಗಂಡು ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಕಾಡ್ತಕ್ಕಂಥ ತೊಂದರೆ ಇದು. ಈ ಒಂದು ಸಮಸ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನಾವಧಿಯಲ್ಲಿ ಯಾವಾಗಾದ್ರೂ ಒಂದ್ಸರಿ ಈ ಬೆನ್ನೋವಿನಿಂದ ನರಳೋದು ಬಹಳ ಸಾಮಾನ್ಯ. ಕೆಲವರಂತೂ ಮತ್ತೆ 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 ಈ ಬೆನ್ನೋವಿಗೆ ತುತ್ತಾಗ್ತಿರ್ತಾರೆ. ಮತ್ತೆ ಈ ಒಂದು ಬೆನ್ನೋವಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಡಿಸೆಬಿಲಿಟಿ ಕೂಡ ವಿಶ್ವದಲ್ಲಿ ನಾವು ಕಾಣ್ತಿರ್ತೇವೆ. ಸೊ ಬೆನ್ನೋವು ಅಂತಕ್ಕಂಥದ್ದು ಅತಿ ಸಾಮಾನ್ಯವಾದಂಥ ತೊಂದರೆ. ಇದೆಲ್ಲೋ ಒಂದ್ ಕಡೆ ಸ್ವಲ್ಪ ಹೆಣ್ಣು ಮಕ್ಕಳಲ್ಲಿ ಈ ಸಂಖ್ಯೆಗಳು ಸ್ವಲ್ಪ ಹೆಚ್ಚಿಗೆ ಕಾಣುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಬೆನ್ನೋವಿನ ವಿಷಯವಾಗಿ ಚರ್ಚೆ ಮಾಡ್ತಿದ್ದಾಗ ಈ ಬೇರೆ ಬೇರೆ ಲೈಫ್ ಸ್ಟೈಲ್ಗಳಲ್ಲಿ ಏನು ಹೊಂದ್ಕೊಂಡಿದ್ದೀವಿ, ಈ ಲೈಫ್ ಸ್ಟೈಲ್ ರಿಲೇಟೆಡ್ ಏನಾದರೂ ಬೆನ್ನೋವಿಗೆ ಕಾರಣ ಆಗ್ತದ ಅನ್ನೋದ್ರ ಬಗ್ಗೆನೂ ಬಹಳ ದೀರ್ಘವಾದಂಥ ಚರ್ಚೆಗಳು ಮತ್ತೆ
ಸಂಶೋಧನೆಗಳು ಕೂಡ ನಡೀತಾ ಇದೆ. ಖಂಡಿತವಾಗ್ಲೂ ಕೂಡ ಮನುಷ್ಯನ ಒಂದು ಲೈಫ್ ಸ್ಟೈಲು ಬೆನ್ನೋವಿಗೆ ಅಥವಾ ಸ್ಪೈನಲ್ ಪೈನ್ ಅಂತ ಏನು ಕರಿತೀವಿ ಅವುಗಳಿಗೆ ನೇರವಾಗಿ ಸಂಬಂಧಪಟ್ಟಂತಹ ವಿಷಯ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ವ್ಯಕ್ತಿಯು ಆ ಒಂದು ಸರಿಯಾದಂಥ ಪಾಶ್ಚರ್ನ ನಾವು ಕಾಪಾಡಿಕೊಳ್ಳದೆ ಇರೋದು ಒಂದು ಮುಖ್ಯವಾದಂಥ ಕಾರಣ ಬೆನ್ನೋವಿಗೆ. ಈ ಬೆನ್ನೋವಿಗೆ ಏನಂತ ನಾವು ಎರಡು ರೀತಿಯಲ್ಲಿ ನೋಡ್ಬೋದಾಗ್ತದೆ. ಒಂದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಬೆನ್ನೋವು, ಮತ್ತು ಎರಡನೇದು ಪರ್ಟಿಕ್ಯುಲರ್ ಕಾರಣದಿಂದ ಬರ್ತಕ್ಕಂಥ ಬೆನ್ನೋವು. ಈ ಪಾಶ್ಚರಿಂದ ಏನು ಬೆನ್ನೋವು ಬರ್ತದೆ, ಇದು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆ. ವ್ಯಕ್ತಿ ಸರಿಯಾಗಿ ನೇರವಾಗಿ ಕೂತ್ಕೊಳ್ದೇ ಇರ್ತಕ್ಕಂಥದ್ದು, ಅಥವಾ ಕೂತಂಥ ಸಮಯದಲ್ಲಿ ಮುಂದೆ ಬಾಗ್ತಕ್ಕಂಥದ್ದು, ಕೂತಂಥ ಸಮಯದಲ್ಲಿ ಕುತ್ತಿಗೆ ಮತ್ತೆ ಬೆನ್ನನ್ನು ಸರಿಯಾಗಿ ಇಟ್ಕೊಳ್ದೇ ಇರ್ತಕ್ಕಂಥದ್ದು, ಕೆಲಸ ಮಾಡಬೇಕಾದ್ರೆ ಬೇರೆ ಬೇರೆ ಪಾಶ್ಚರ್ಗಳಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಇವುಗಳೆಲ್ಲವೂ ಈ ಒಂದು ಬೆನ್ನೋವಿಗೆ ಕಾರಣ ಆಗಬಹುದು. ಅದೇ ರೀತಿಯಲ್ಲಿ ಈ ಲೈಫ್ ಸ್ಟೈಲ್ನಿಂದ ಆಗ್ತಕ್ಕಂಥ ಒಬೇಸಿಟಿ ಅಂತ ಏನು ಕರಿತೀವಿ, ಬಹಳ ತೂಕ ಹೆಚ್ಚಿಗೆ ಆಗೋದು ಕೂಡ ಬಹಳ ಸಾಮಾನ್ಯವಾಗಿ ಬೆನ್ನೋವಿನಿರ್ತಕ್ಕಂಥ ಒಂದು ಕಾರಣ ಆಗ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಿ, ಬಹಳ ಓಡಾಡದೇ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಯಾವ ವ್ಯಕ್ತಿ ಹೆಚ್ಚಿಗೆ ಅಡ್ಡಾಡೋದಿಲ್ಲ, ಯಾವಾಗಲೂ ಕೂತೇ ಇರ್ತಾರೆ, ಹೆಚ್ಚಿಗೆ ವ್ಯಾಯಾಮ ಮಾಡೋದಿಲ್ಲ, ಅಂಥ ವ್ಯಕ್ತಿಗಳನ್ನು ಕೂಡ ನಾವು ಈ ಬೆನ್ನೋವಿನ ಸಮಸ್ಯೆ ಹೆಚ್ಚಿಗೆ ನೋಡ್ತೇವೆ. ಮತ್ತೆ ಯಾರು ಏನು ಈ ಧೂಮಪಾನ ಮಾಡ್ತಕ್ಕಂಥ ಒಂದು ಚಟ ಇರ್ತಕ್ಕಂಥವ್ರನ್ನು ಕೂಡ ಈ ಬೆನ್ನೋವಿನ ಸಮಸ್ಯೆ ಬಹಳ ಹೆಚ್ಚಿಗೆ ಆಗ್ತದೆ. ಮತ್ತು ಆಹಾರದ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು, ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಪ್ರೋಸೆಸ್ಡ್ ಫುಡ್ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಜಂಕ್ ಫುಡ್ ತೆಗೆದುಕೊಳ್ತಕ್ಕಂಥ ಇರ್ಬೋದು, ಇವುಗಳಿಂದ ಕೂಡ ಬೆನ್ನೋವಿಗೆ ಸಾಕಷ್ಟು ಕಾರಣಗಳಿರ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡಿರ್ತಕ್ಕಂಥ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಲೆವೆಲ್ ಹೆಚ್ಚಿಗೆ, ಅದು ಬೇರೆ ಬೇರೆ ಕಾರಣದಿಂದ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಹೆಚ್ಚಿಗೆ ಆಗಿರ್ಬೋದು, ಕೆಲಸದ ಒತ್ತಡ ಮತ್ತು ಇತರೆ ಕಾರಣಗಳಿಂದ. ಇವುಗಳು ಕೂಡ ಯಾವಾಗ ಇರಿಟಬಿಲಿಟಿ ಹೆಚ್ಚಿಗೆ ಮಾಡಿ ಡಿಪ್ರೆಷನ್, ಆಂಗ್ಸೈಟಿ ಹೆಚ್ಚಿಗೆ ಮಾಡುತ್ತೆ, ಇವುಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆನ್ನೋವಿಗೆ ಇತ್ತೀಚೆಗೆ ಕಾರಣೀಕರ್ತವಾಗಿದೆ. ಮತ್ತೆ ಸರಿಯಾದ ರೀತಿಯಲ್ಲಿ ಮಲಗದೆ ಇರ್ತಕ್ಕಂಥದ್ದು, ಸಾಮಾನ್ಯವಾಗಿ ಕನಿಷ್ಠ ಒಂದು 8 ತಾಸಾದ್ರೂ ಮಲ್ಕೋಬೇಕಾಗುತ್ತೆ ಸೀದವಾಗಿ ನೇರವಾಗಿ ಬೆನ್ನಿನ ಮೇಲೆ. ಆದರೆ ಇತ್ತೀಚೆಗೆ ಟಿವಿಗಳಿರ್ಬೋದು, ಮೊಬೈಲ್ ನೋಡ್ತಕ್ಕಂಥದ್ದು ಇರ್ಬೋದು, ಲೇಟ್ ನೈಟ್ವರೆಗೂ ನೋಡ್ತಿರ್ತಕ್ಕಂಥದ್ದು, ಸರಿಯಾದ ಪಾಶ್ಚರ್ ಮೇಂಟೈನ್ ಮಾಡಲ್ಲ, ಎಲ್ಲ ಒಂದು ಕಡೆ ಕುತ್ತಿಗೆ ಸರಿಯಾಗಿ ಬೆಂಡ್ ಆಗಿರುತ್ತೆ, ಬೆಂಡ್ ಆಗಿರುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ಮಲಗಿ ಹೇಳ್ತಕ್ಕಂಥದ್ದು, ಮತ್ತೆ ನಿದ್ದೆ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಲೈಫ್ ಸ್ಟೈಲ್ಗಳು ವ್ಯತ್ಯಾಸದಿಂದ ಬೆನ್ನೋವಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾರಣೀಭೂತಿ ಆಗ್ತವೆ. ಡಾಕ್ಟರ್ ರವಿವರ್ಮ ಅವರೇ, ಈಗ ಸ್ಪೈನ್ ಹೆಲ್ತ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋ ಕೆಲವೊಂದಿಷ್ಟು ಡೈಲಿ ಆಕ್ಟಿವಿಟೀಸ್ ಮನೆಯಲ್ಲಿದ್ದಾಗ ಆಗಿರಬಹುದು, ವರ್ಕಲ್ಲಿದ್ದಾಗ ಆಗಿರಬಹುದು, ಯಾವ್ದಾಗಿರುತ್ತೆ? ಎಸ್, ದಟ್ಸ್ ಅ ಗುಡ್ ಕ್ವಶನ್. ಸಿ, ನಮ್ಮ ಸ್ಪೈನ್ ಹೆಲ್ತ್ ಮೇನ್ಲಿ ನಮ್ಮ ಸಿಟ್ಟಿಂಗ್ ಮತ್ತು ಸ್ಲೀಪಿಂಗ್ ಪೋಸ್ಚರ್ ಮೇಕ್ಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಬೇಸಿಕಲಿ ನಾವು ಕುತ್ಕೊಳ್ಳೋ ಪೊಸಿಷನ್ ಯಾವಾಗಲೂ ಎರೆಕ್ಟ್ ಆಗಿರಬೇಕು, ಆ್ಯಂಡ್ ಯುವರ್ ಬ್ಯಾಕ್ ಹ್ಯಾಸ್ ಟು ಬಿ ರೆಸ್ಟೆಡ್ ಇನ್ ಅ ಪ್ರಾಪರ್ ಕಂಡೀಷನ್. Usually, software engineers come with a lot of back pain and neck pain because their ergonomics is very bad. See, when they are having a long hours of work sitting on a desk, usually they tend to get in a position where they have to work like this without their consciousness. So that leads to a lot of pressure on your neck and spine, leading to all the spine health issues. Basically, even at sleeping, maybe a youth which are at home, they just try to laze around and try to have a bad position where they get into this position. ಈ ಪೊಸಿಷನಲ್ಲಿ ಏನಾಗುತ್ತೆ, ನಮ್ಮ ಸ್ಪೈನ್ ಮೇಲೆ ನಮ್ಮ ಬಾಡಿ ವೇಟ್ 2 ಟೈಮ್ಸ್ಗಿಂತ ಜಾಸ್ತಿ ಬೀಳುತ್ತೆ, ವಿಚ್ ಲೀಡ್ಸ್ ಟು ಆಲ್ ದೀಸ್ ಏಜ್ ರಿಲೇಟೆಡ್ ಕಂಡೀಷನ್ಸ್ ಆ್ಯಂಡ್ ಲೀಡ್ ಟು ಸ್ಪೈನಲ್ ಡಿಸೀಸಸ್. ಸೊ ನಮ್ಮ ಬ್ಯಾಕ್ ಹೆಲ್ತಿಗೆ ನಮ್ಮ ಪೋಸ್ಚರ್ಸ್ ಅಂದರೆ ಸಿಟ್ಟಿಂಗ್ ಪೋಸ್ಚರ್ ಆ್ಯಂಡ್ ಸ್ಲೀಪಿಂಗ್ ಪೋಸ್ಚರ್ ಬಿಕಮ್ಸ್ ಅ ಲಾಟ್ ಇಂಪಾರ್ಟೆಂಟ್. ಸೊ ಆಲ್ವೇಸ್ ಹ್ಯಾವ್ ಅ ಎರೆಕ್ಟ್ ಬ್ಯಾಕ್ ವಿತ್ ಅ ಗುಡ್ ಬ್ಯಾಕ್ ಸಪೋರ್ಟ್ ಆ್ಯಂಡ್ ಅ ಗುಡ್ ನೆಕ್ ಸಪೋರ್ಟ್. ಸೊ raise your desk with a minimum height of 5 centimeters where you can work on the laptop with a good ergonomic posture. This will lead to avoiding a lot of health problems for your spine. ಡಾಕ್ಟರ್ ಗುರುಮೂರ್ತಿ ಅವರೇ, ಈಗ ಕೆಲವರು ತುಂಬ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡಬೇಕಾಗಿರುತ್ತೆ ಅಥವಾ ತುಂಬ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಇಂಥವರಿಗೆ ಯಾವ ರೀತಿಯ ಒಂದಷ್ಟು ಸಜೆಷನ್ಗಳನ್ನು ನೀವು ನೀಡ್ತೀರಾ ಸ್ಪೈನ್ ಹೆಲ್ತನ್ನು ಕಾಪಾಡಿಕೊಳ್ಳುವಲ್ಲಿ? ಈಗ ಹೆಚ್ಚಿಗೆ ಕೂಡ ಅಂತ ಕಾರ್ಯಗಳು ಇರೋರು, ಯೂಸ್ಲಿ ನಾವು ಹೇಳಿದ್ರೆ ಈಗ IT ಪ್ರೊಫೆಷನಲ್ ಜನ ನೋಡಿದ್ರೆ ಆಫೀಸ್ ಕೆಲಸ ಮಾಡೋರು, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಅಥವಾ ಬೇರೆ
ಸನ್ನಿವೇಶದಲ್ಲಿ ಕೂತು ಮಾಡೋಂಥ ಕೆಲಸ ಹೆಚ್ಚೇ ಇರೋಂಥವ್ರಿಗೆ ತುಂಬಾ ಹೊತ್ತು ಕೂರೋದನ್ನ ನಾವು ಅವಾಯ್ಡ್ ಮಾಡ್ತೇವೆ. ಸೊ ಅದೇನಕ್ಕೆ ಅನ್ನೋದ್ರಲ್ಲಿ ಬೆನ್ನಲ್ಲಿ ಮಾಂಸಖಂಡಗಳು ಬಲ ಬಿಟ್ಟು ಹೋಗುತ್ತೆ. ಬಲ ಬಿಟ್ಟು ಹೋಗೋ ಅನ್ನೋದೇನಕ್ಕೆ ಅಂದ್ರೆ ಇವ್ರು ಫಿಸಿಕಲ್ ಎಕ್ಸರ್ಸೈಸ್ ಏನು ಇರಲ್ಲ. ದಿನ ಇದು ವಾಕ್ ಮಾಡೋದು ಅಥವಾ ಈಗ ಕಡಿಮೆ ವಯಸ್ಸಲ್ಲಿ ಇದ್ದವರು ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡೋ ಅಂಥದ್ದು, ಯೋಗ ಮಾಡೋದ್ರಲ್ಲೋ ಸ್ವಿಮ್ಮಿಂಗ್ ಮಾಡೋದ್ರಲ್ಲೋ ತುಂಬಾನೇ ಒಂದ್ ಸ್ವಲ್ಪ ನಿರ್ಲಕ್ಷ್ಯ ಇದೆ. ಸೊ ಆ ಕಾರಣದಿಂದ ಅವ್ರಿಗೆ ಬೆನ್ನಲ್ಲಿ ಮಾಂಸಖಂಡಗಳು ಬಲ ಕಡಿಮೆ ಆಗಿರೋ ಸಾಧ್ಯತೆ ಇರ್ತದೆ. ಅಂಥವ್ರಿಗೆ ಹೆಚ್ಚಿಗೆ ಕೂರೋದ್ರಿಂದ ಸೊ ಏನಾಗ್ತದೆ, ಬೆನ್ನಿನ ಮಾಂಸಖಂಡದಲ್ಲಿ ಬಲ ಇಲ್ಲದೆ ಇರೋದ್ರಿಂದ ನೋವಿನ ಅಂಶ ಶುರು ಆಗ್ತದೆ. ಸೊ ಕೀಲು, ಸೊ ಬೆನ್ನಲ್ಲಿ ಇರೋಂಥ ಸಣ್ಣ ಪುಟ್ಟ ಕೀಲುಗಳು ಏನಿರ್ತವೆ, ಸೊ ಅದನ್ನ ನಾವಿಲ್ಲಿ ಜಾಯಿಂಟ್ಸ್ ಅಂತೀವಿ. ಸೊ ಸೆಸೆಟ್ ಜಾಯಿಂಟ್ಸ್ ಅಂತೀವಿ. ಸೆಸೆಟ್ ಜಾಯಿಂಟ್ಸ್ ಅಲ್ಲಿ ಊತಗಳು ಬರೋದು, ಆ ಕಾರಣದಿಂದ ತುಂಬವಾಗಿ ಹೆಚ್ಚೆ ನೋವು ಬರ್ತದೆ, ನೋವು ಕಾಣಿಸೋಕೆ ಶುರು ಆಗುತ್ತೆ ಚಿಕ್ಕ ವಯಸ್ಸಲ್ಲೇ. ಸೊ ಆ ಕಾರಣದಿಂದ ಒಂದ್ ಸ್ವಲ್ಪ ಮಂದಿದಲ್ಲಿ 1 ಗಂಟೆ ಟೈಮ್ ಕೂತಿರೋರು ಮಧ್ಯ ಏರ್ಸು ತಿರುಗಾಡ ಅಂತದ್ ಮಾಡೋದು, ಸ್ವಲ್ಪ ನೀರಿನ ಅಂಶ ಕುಡಿಯೋದಕ್ಕೆ ಒಂದ್ ಸ್ವಲ್ಪ ದೂರ ನಡೆದು ಹೋಗಿ ಕುಡಿಯೋಂಥ ಅಭ್ಯಾಸಗಳು ಮಾಡ್ಕೋಬೇಕು. ಮತ್ತೆ ಕೂರ ಅಂತ ಚೇರ್ಗಳು ಏನಿರ್ತದೆ, ಯೂಶಲಿ ನೀವೀಗ ಆಫೀಸ್ ಚೇರ್ಗಳೆಲ್ಲ ನೋಡಿದ್ರೆ ತುಂಬಾನೇ ರಿಲ್ಯಾಕ್ಸಿಂಗ್ ಚೇರ್ಸ್ ಅಂತ ಬಂದ್ಬಿಟ್ಟಿದೆ. ಯಾವುದೇ ತರ ಹಳೆ ಕಾಲದಲ್ಲಿ ಚೇರ್ಗಳು ನೀವು ನೋಡಿದ್ರೆ ಅದರಲ್ಲಿ ಹಿಂದೆ ಇರೋಂಥದ್ದು ಸ್ಟ್ರೈಟ್ ರೆಸ್ಟ್ ಇರ್ತದೆ, ಬ್ಯಾಕ್ ಸಪೋರ್ಟ್ ಏನ್ ಸಿಗುತ್ತೆ ಅದು ಸಿಗೋಂಥದ್ದು ಈಗ ಬರೋಂಥ ಚೇರ್ಗಳಲ್ಲಿ ಇರಲ್ಲ. ನೀವು ಉಪಯೋಗಿಸೋಂಥ ಚೇರ್ ಇಂದ ಹಿಡಿದು ನೀವು ತಿರುಗಾಟ ಮಾಡೋದು ಮತ್ತೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋ ಅಂತ ಅಂಶ ಇದ್ರೆ ನಿಮಗೆ ಬೆನ್ನಲ್ಲಿಂದ ನೋವು ಬರೋದು ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಡಾಕ್ಟರ್ ನಂದೀಶ್ ಕುಮಾರ್ ಅವರೇ, ಈಗ ಟೆಕ್ನಾಲಜಿ ಅನ್ನೋದು ಬಹಳಷ್ಟು ಇಂಪ್ರೂವ್ ಆಗಿದೆ ಆ್ಯಂಡ್ ಟೆಕ್ನಾಲಜಿ ಇಲ್ಲದೆ ಜನ ಬದುಕಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ತುಂಬ ಜನ ಲ್ಯಾಪ್ಟಾಪ್ಸ್ ಇಟ್ಕೊಂಡು ಕಂಪ್ಯೂಟರ್ಸ್ ಮುಂದೆನೇ ಕೆಲಸ ಮಾಡಬೇಕಾಗತ್ತೆ. ಇದರಿಂದ ಸ್ಪೈನ್ ಹೆಲ್ತ್ ಕೂಡ ಹಾಳಾಗ್ತಾ ಹೋಗ್ತಿರುತ್ತೆ. ಸೊ ಯಾವ ಒಂದಷ್ಟು ಜನರಿಗೆ, ಪರ್ಟಿಕ್ಯುಲರ್ ಜನರೇಷನ್ಗೆ ಈ ಒಂದು ಹ್ಯಾಬಿಟ್ ಅಫೆಕ್ಟ್ ಮಾಡ್ತಾ ಇದೆ ಸ್ಪೈನ್ ಹೆಲ್ತ್ ಹಾಳಾಗುವಲ್ಲಿ? With the excessive use of gadgets like smartphones and laptops, people are resorting to sedentary lifestyle, especially the younger generation. They'll be working for a longer time with smartphones and laptops in an uncomfortable position, working in wrong posture. That leads to increased incidence of back pain. Of late, we are encountering tech neck syndrome. That is, with the excessive use of smartphones in neck bending position leads to the prolonged and repetitive stress on the neck muscles that leads to neck pain. ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ, ಈಗ ಈ ಸ್ಪೈನ್ ಹೆಲ್ತನ್ನ ಕಾಪಾಡ್ಕೋಬೇಕು ಅಥವಾ ಸ್ಪೈನ್ ಇಶ್ಯೂಸ್ನ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪ್ರಿವೆಂಟಿವ್ ಮೆಷರ್ಸ್ನ ಫಾಲೋ ಮಾಡಬೇಕು ಅಂದ್ರೆ ಯಾವ್ದಾಗಿರುತ್ತೆ? ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ಸರಿಯಾಗಿ ತೊಡಗಿಸ್ಕೊಂಡಾಗ ಸಾಕಷ್ಟು ಪ್ರಮಾಣದಲ್ಲಿ ಬೆನ್ನೋವಿನ ಅಥವಾ ಏನು ಕುತ್ತಿಗೆ ನೋವು, ಸೊಂಟ ನೋವು, ಬೆನ್ನೋವು ಅಂತ ಕರಿತೀವಿ, ಅವುಗಳನ್ನ ಕಡಿಮೆ ಮಾಡಬಹುದು. ಬಹಳನೇ ಅಗತ್ಯ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡ್ತಕ್ಕಂಥದ್ದು. ಈ ಕುತ್ತಿಗೆ, ಬೆನ್ನು, ಸೊಂಟಕ್ಕೆ ನಾವು ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಅಥವಾ ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ಪ್ರತಿನಿತ್ಯನೂ ನಾವು ಅಳವಡಿಸ್ಕೊಡ್ತು ಅಂತ ಹೇಳಿದ್ರೆ ಈ ಬೆನ್ನೋವಿನ ಒಂದು ಸಮಸ್ಯೆ ಕಡಿಮೆ ಮಾಡ್ಬೋದಾಗ್ತದೆ. ಉದಾಹರಣೆಗೆ ಒಳ್ಳೆ ರೀತಿಯಾದಂಥ ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು, ಅವುಗಳು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತದೆ. ಮತ್ತೆ ನಾವು ಕೂತ್ಕೊಂಡಂಥ ಸಮಯದಲ್ಲಿ ಒಂದು ಬೆನ್ನಿನ ಒಂದು ಪಾಸ್ಚರ್ನ ಸೀದಾ ಇಟ್ಕೊಳ್ತಕ್ಕಂಥ, ಸ್ಟ್ರೈಟ್ ಆಗಿ ಕೂತ್ಕೊಳ್ತಕ್ಕಂಥದ್ದು. ಕೂತಂಥ ಸಮಯದಲ್ಲಿ ಈ ಹಿಪ್ ಜಾಯಿಂಟ್ ಮತ್ತೆ ನೀ ಜಾಯಿಂಟ್ ಒಂದು ರೈಟ್ ಆಂಗಲ್ ಅಲ್ಲಿ ಇಟ್ಕೊಂಡು ನೇರವಾಗಿ ಕೂತ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆನ್ನಿನ ಸಮಸ್ಯೆನ ನಾವು ಕಡಿಮೆ ಮಾಡ್ಕೋಬಹುದು. ನಾವು ಬಗ್ಗೆಯನ್ನು ಭಾರ ಎತ್ತೀವಿ ಅಂತ ಇಟ್ಕೊಳ್ಳಿ, ಆ ಒಂದು ಸಮಯದಲ್ಲಿ ಕೂಡ ಒಂದು ಬೆನ್ನಿನ ನೇರವಾಗಿ ಇಟ್ಕೊಂಡು ಮಂಡಿನ ಸ್ವಲ್ಪ ಮಡಚಿ ನಾವು ಬಗ್ಗದಾಗ ಈ ಬೆನ್ನಿನ ಮೇಲೆ ಒತ್ತಡ ಕಡಿಮೆಯಾಗಿ ಬೆನ್ನೋವನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸರಿಯಾದ ಪ್ರಮಾಣದಲ್ಲಿ ನಮ್ಮ ಒಂದು ಶರೀರದ ತೂಕವನ್ನು ನಾವು ಮೇಂಟೈನ್ ಮಾಡಿಕೊಂಡ್ರೆ, ಅದು ಹೆಚ್ಚಿಗೆ ತೂಕ ಆಗದೆ ಇರೋ ತರ ನೋಡ್ಕೊತು ಅಂತ ಹೇಳಿದ್ರೆ ಅವುಗಳು ಕೂಡ ಬೆನ್ನೋವನ್ನ ಕಡಿಮೆ ಮಾಡೋಕ್ಕೆ ಸಾಕಷ್ಟು ಅನುಕೂಲ ಮಾಡ್ತದೆ. ಒಳ್ಳೆ ರೀತಿಯಾದಂಥ ಆಹಾರ ಸೇವನೆ ಕೂಡ, ಹೆಚ್ಚಿನ ಆಹಾರದಲ್ಲಿ ಹೆಚ್ಚಿಗೆ ಹಣ್ಣು ಮತ್ತು ತರಕಾರಿಗಳನ್ನ ಅಳವಡಿಸ್ಕೊಂಡಾಗ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೆನ್ನೋವಿನ ಒಂದು ಸಮಸ್ಯೆ ಕಡಿಮೆ ಮಾಡ್ಬೋದು. ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದು ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವನೆ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲ ಆಗ್ತದೆ. ಮತ್ತೆ ಈ ಒಂದು ಸೇಫ್ಟಿ ಗೇರ್ಸ್ ಅಂತ ಏನು ಹೇಳ್ತೀವಿ, ನಾವೀಗ ಕಾರುಗಳಲ್ಲಿ ಓಡಾಟ ಮಾಡ್ತಕ್ಕಂಥ ಸಮಯದಲ್ಲಿ ಸೀಟ್ ಬೆಲ್ಟ್ನ ಉಪಯೋಗ ಮಾಡೋದ್ರಿಂದ ರಿಪೀಟೆಡ್ ಆಗಿ ಒಂದು ಒತ್ತಡ ಮೂಮೆಂಟ್ ಕಡಿಮೆ ಆಗಿ ಬೆನ್ನಿನ ಒಂದು ನೋವು ಕೂಡ ಕಡಿಮೆ ಆಗ್ತದೆ. ಅವು ಕೂಡ ಬಹಳ ಮುಖ್ಯವಾದಂಥದ್ದು. ಮತ್ತೆ ಧೂಮಪಾನ ಈಗಾಗಲೇ ಹೇಳಿರೋ ಹಾಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಕೂಡ ಬೆನ್ನೋವಿಗೆ ಬಹಳ ಅನುಕೂಲ ಮಾಡಿಕೊಡ್ತದೆ. ಸೊ ಈ ರೀತಿ ಎಲ್ಲ ಒಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಟ್ಟು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿನಲ್ಲಿ ಸ್ವಲ್ಪ ಸುಧಾರಣೆ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಅತಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಬೆನ್ನಿನ ನೋವಿನ ಒಂದು ಸಮಸ್ಯೆಯನ್ನ ಸಾಕಷ್ಟು ನಾವು ಹಿಡಿತದಲ್ಲಿ ಇಟ್ಕೋಬಹುದು ಅಂತ
ಹೇಳಬಹುದು. ಡಾಕ್ಟರ್ ರವಿ ವರ್ಮಾ ಅವರೇ, ಈಗ ಯಾವ ಒಂದಷ್ಟು ವಾರ್ನಿಂಗ್ ಸೈನ್ಸ್ ಆಗಿರಬಹುದು, ರೆಡ್ ಫ್ಲಾಗ್ಸ್ ಆಗಿರಬಹುದು, ಡಾಕ್ಟರ್ನ ರೀಚ್ ಆಗಬೇಕು, ಸ್ಪೈನ್ ಹೆಲ್ತ್ ಹಾಳಾಗ್ತಾ ಇದೆ, ಸ್ಪೈನ್ ಇಶ್ಯೂಸ್ ಆಗ್ತಾ ಇದೆ ಅನ್ನೋದನ್ನ ಗೊತ್ತು ಮಾಡುತ್ತೆ? That's a good question. See, when you are asking about red flags, first ನಿಮಗೆ ಸ್ಪೈನಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಮೇನ್ಲಿ ಯಂಗ್ ಮತ್ತು ಓಲ್ಡ್ ಪಾಪ್ಯುಲೇಷನ್ ಅಂತ ನಾನು ಕ್ಯಾಟಗರೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಯಂಗ್ ಪೇಷಂಟಲ್ಲಿ ಯೂಶಲಿ ಡಿಸ್ಕ್ ಪ್ರೊಲ್ಯಾಪ್ಸ್, ನೀವೆಲ್ಲ ಕೇಳಿರ್ತೀರ, ಡಿಸ್ಕ್ ಬಲ್ಜ್, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ. ದಟ್ ಹ್ಯಾಪನ್ಸ್ ವೈ ಡ್ಯೂ ಟು ಇಂಪ್ರಾಪರ್ ಪೊಸಿಷನ್. ಯಾವಾಗಾದರೂ ಸಡನ್ನಾಗಿ ವೇಟ್ ಲಿಫ್ಟ್ ಮಾಡಿದರೆ, ಇಲ್ಲ ಜಿಮ್ಮಲ್ಲಿ ಡೆಡ್ ಲಿಫ್ಟ್ ವಿತೌಟ್ ಕೋರ್ ಆ್ಯಂಡ್ ಬ್ಯಾಕ್ ಸ್ಟ್ರೆಂಥನಿಂಗ್ ಮಾಡಿದರೆ, ದಟ್ ಲೀಡ್ಸ್ ಟು ಡಿಸ್ಕ್ ಪ್ರೊಲ್ಯಾಪ್ಸ್. ದಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ಸೊ ಡಿಸ್ಕ್ ಇಸ್ ಕಂಟೈನ್ಡ್ ಲೈಕ್ ದಿಸ್ ವಿತಿನ್ ದ ಬೋನ್. ಆ ಡಿಸ್ಕ್ ಹಿಂದೆ ಬಂದು ಈ ನರದ ಮೇಲೆ ಪ್ರೆಸ್ ಮಾಡುತ್ತೆ. So initially it will be a small bulge. A small bulge bandage, it will be slight back pain, slight pain into the leg, which is not a worrisome factor. You can see the doctor and it can be treated conservatively. When it comes to red flags, that means the disc compression on the nerve is very severe. Andre tumba compression agi aa naraddu function loss agutte. That leads to severe pain. Yes, definitely from patient's point of view. From doctor's point of view, what we say is there is weakness of lower limbs. One, ಎರಡನೇದು ಬಂದು urinary and bladder problems ಬಂದರೆ, these are red flags in a young population, which is a rarer extent. When you come to older population, the more common red flags are compression fractures, ಅಂದರೆ ಮೂಳೆ ವೀಕ್ ಆಗಿ ಫ್ರ್ಯಾಕ್ಚರ್ ಆಗೋದು ಒಂದು. ಎರಡನೇದು ಡಿಜನರೇಟಿವ್ ಡಿಸೀಸಸ್ ಅಂತ ಹೇಳ್ತೀವಿ. ಈ ಥಿಂಗ್ಸಲ್ಲಿ ಅ ಪೇಷಂಟ್, ಅ ಓಲ್ಡ್ 50-year-old ಕೆನಾಟ್ ವಾಕ್ ಈವನ್ ಫಾರ್ 500 meters. ದಟ್ ಬಿಕಮ್ಸ್ ಅ ರೆಡ್ ಫ್ಲಾಗ್. ಸಿ, ದಟ್ ಆರ್ ದ ರೆಡ್ ಫ್ಲಾಗ್ಸ್ ಫಾರ್ ಓಲ್ಡ್ ಪೀಪಲ್. Basically, urinary and bladder problems bandaga, it becomes really important for a patient to come and see the doctor. That becomes a acute emergency, which is called quad equina syndrome. ಡಾಕ್ಟರ್ ಗುರುಮೂರ್ತಿ ಅವರೇ, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಒಂದಷ್ಟು ಅಡ್ವಾನ್ಸ್ಮೆಂಟ್ಗಳಿದ್ದಾವೆ ಈ ಒಂದು ಟ್ರೀಟ್ಮೆಂಟ್ನಲ್ಲಿ, ಸ್ಪೆಷಲಿ ಸ್ಪೈನ್ ಸಮಸ್ಯೆಗೆ ಇರುವಂತಹ ಟ್ರೀಟ್ಮೆಂಟ್ಗಳಲ್ಲಿ, ಆ್ಯಂಡ್ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ? ಕಾಯಿಲೆ ಬದುಕಲ್ಲೇ ಇರೋದೇ ಪ್ರಿಕಾಷನ್ ಅಂತ ಹೇಳ್ತೀವಿ. ಪ್ರಿಕಾಷನ್ ನ ಫಾಲೋ ಮಾಡಿ, ನೀವು ಕರೆಕ್ಟ್ ಡಯಟ್ ಫಾಲೋ ಮಾಡೋದು, ಎರಡನೇದಾಗಿ ಎಕ್ಸರ್ಸೈಸ್ ಮಾಡೋ ಅಂತ ಅಂಶ ಇದ್ರೆ ಬೆನ್ನಲ್ಲಿಂದ ಬರುವಂತ ಸಮಸ್ಯೆಗಳು. ಸೊ ಸಾಮಾನ್ಯವಾಗಿ ತಗಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅನ್ನೋದು ತುಂಬಾ ಕಾಮನ್. ಬೆನ್ನಲ್ಲಿ ಬರೋಂಥದ್ದು ಡಿಸ್ಕ್ ಪ್ರೊಲ್ಯಾಪ್ಸ್. ಡಿಸ್ಕ್ ಅನ್ನೋ ಪದಾರ್ಥ ಏನನ್ನೋದು ಬೆನ್ನಿನ ಮೂಳೆ ಮಧ್ಯ ಇರೋಂಥ ಡಿಸ್ಕಿನ ಅಂಶ ಇರ್ತದೆ. ಅದನ್ನ ನಾವು ಕುಷನ್ ಅಂತ ಹೇಳ್ತೀವಿ. ಸೊ ಕುಷನಿನ ಅಂಶ ಯಾವಾಗ ಸ್ವಲ್ಪ ಮಟ್ಟಕ್ಕೆ ಅದ್ರದ್ದು ನೀರಿನ ಅಂಶ ಅಥವಾ ಅದ್ರದ್ದು ನ್ಯೂಟ್ರಿಷನ್ ಕಳ್ಕೊಂಡು ಅದು ಯಾವಾಗ ಸೋತ್ ಹೋಗುತ್ತೆ, ಆ ಸಮಯದಲ್ಲಿ ಏನಾಗುತ್ತೆ, ಅದು ಹಿಂದೆ ಜರುಗಿ ನರದ ಮೇಲೆ, ನರ ಏನು ಬೆನ್ನಿನ ಮೂಳೆ ಮಧ್ಯ ಜರುಗಿ ಆಚೆ ಕಾಲಿಗೆ ಕೈಗೆ ಬರ್ಬೇಕಾಗಿರ್ತದೆ, ಅದ್ರ ಮೇಲೆ ಒತ್ತಡ ಬೀಳೋ ಕಾರಣದಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುತ್ತೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರೋಂಥದ್ದು ಸಾಮಾನ್ಯವಾಗಿ ನಾವು ಟ್ರೀಟ್ಮೆಂಟ್ ಮಾಡೋದು ಸೊ ಮೈಲ್ಡ್ ಇರ್ಬೋದು, ಮಾಡ್ರೇಟ್ ಇರ್ಬೋದು, ಅಥವಾ ಸಿವಿಯರ್ ಡಿಗ್ರಿ ಆಫ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನಾವು ಹೇಳ್ತೀವಿ. ಸೊ ಆ ಸನ್ನಿವೇಶದಲ್ಲಿ ಸಿವಿಯಾರಿಟಿ ಇದ್ದಾಗ, ಎಷ್ಟೇ ಸಿವಿಯಾರಿಟಿ ಇದ್ದವ್ರಿಗೆ ಯೂಶಲಿ ಅದು ಕಾಲಲ್ಲಿ ನರ ವೀಕ್ನೆಸ್ ಬರೋಂಥದ್ದು, ಅದು ಆಡದೆ ಹೋಗಿರೋ ಸಾಧ್ಯತೆಗಳು ಆಗೋ ಚಾನ್ಸಸ್ ಅಲ್ಲಿ, ಅಂತ ಸಮಯದಲ್ಲಿ ಅವ್ರಿಗೆ ಆಪರೇಷನ್ಗಳು ಅವಶ್ಯಕತೆ ಬೀಳೋ ಸಾಧ್ಯ ಇದೆ. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಈಗ ಮೈಕ್ರೋಡಿಸ್ಟೆಕ್ಟಮಿ ಅನ್ನೋದು ಪದಾರ್ಥ ಹೋಗ್ತೀವಿ. ಸೊ ಡಿಸ್ಕಿನ ಪದಾರ್ಥ ಏನ್ ನರದ ಮೇಲೆ ಗೊತ್ತಿರುತ್ತೆ, ಅದನ್ನ ಬಿಡ್ತಾ ಅಂತ ಕೆಲಸಗಳನ್ನ ಡಿಸ್ಟೆಕ್ಟಮಿ ಅಂತ ಹೇಳೋದು. ಸೊ ಈಗ ಮೈಕ್ರೋಡಿಸ್ಟೆಕ್ಟಮಿ ಮುಂಚೆ ಹೆಚ್ಚಿನ ಸರ್ಜಿಕಲ್ ಟೆಕ್ನಿಕ್ ಅಲ್ಲಿ ತುಂಬಾನೇ ಓಪನ್ ಮಾಡಿ ನಾವು ಮಾಡ್ಬೇಕಾಗಿದ್ದು ಚಾನ್ಸಸ್ ಇತ್ತು. ಈಗಿನ ಕಾಲದಲ್ಲಿ ಅದೆಲ್ಲ ತುಂಬಾ ಎಂಡೋಸ್ಕೋಪಿ ಬಂದ್ಬಿಡಿದೆ, ಮಿನಿಮಲ್ ಇನ್ವೇಸಿವ್ ಅಂತ ಎಲ್ಲ ಬಂದಿದೆ. ಸೊ ಡಿಸ್ಟೆಕ್ಟಮಿನ ನಾವು ಸಣ್ಣ ಇನ್ಫೆಕ್ಷನ್ ಅಲ್ಲಿ ಮಾಡಿ ನೋವಿನಂತ ಕಡಿಮೆ ಇರಿಸ್ಕೊಂಡು ಪೇಷಂಟ್ ನ ನೆಕ್ಸ್ಟ್ ಡೇನೆ ಸಿಗಾಡ್ಸಂತ ಮಾಡೋ ಅಡ್ವಾಂಟೇಜ್ಗಳು ಆ ಆಪರೇಷನ್ಗಳಲ್ಲಿ ಇರ್ತದೆ. ಡಾಕ್ಟರ್ ನಂದೀಶ್ ಕುಮಾರ್ ಅವರೇ, ಈಗ ಒಬೇಸಿಟಿ ಯಾವ ರೀತಿ ಸ್ಪೈನ್ ಹೆಲ್ತ್ ಹಾಳಾಗುವಲ್ಲಿ, ಸ್ಪೈನ್ ಇಶ್ಯೂಸ್ ಆರಂಭ ಆಗಲಿಕ್ಕೆ ಕಾರಣವಾಗುತ್ತೆ, ಹಾಗೆ ಯಾವ ರೀತಿ ಈ ಒಂದು ಸ್ಪೈನ್ ಇಶ್ಯೂಸ್ನ ಪ್ರಿವೆಂಟ್ ಮಾಡಬೇಕು ಅಂದರೆ ಒಬೇಸಿಟಿಯನ್ನು ಜನರು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕು, ಅದಕ್ಕೆ ಯಾವ ಮೆಷರನ್ನು ತಗೋಬೇಕಾಗತ್ತೆ? Obesity leads to increased incidence of low back pain. It causes biomechanical changes in the spine. With the biomechanical changes, there will be increased incidence of slip disc, disc dehydration and compression of nerve roots. The take-home message is adopt healthy lifestyle, promote weight loss and avoid prolonged physical inactivity. ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ, ಈಗ ಸ್ಟ್ರೆಸ್ ಅನ್ನೋದು ಯಾವ ರೀತಿ ಸ್ಪೈನ್ ಹೆಲ್ತ್ ಮೇಲೆ ಇಂಪ್ಯಾಕ್ಟನ್ನು ಬೀರ್ತಾ ಹೋಗುತ್ತೆ, ಆ್ಯಂಡ್ ಕೆಲವೊಂದಿಷ್ಟು ಈ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳುವಲ್ಲಿ ಒಂದಷ್ಟು ಟೆಕ್ನಿಕ್ಗಳನ್ನು ಒಬ್ಬ ಪರ್ಸನ್ ಫಾಲೋ ಮಾಡಬಹುದು ಅಂತಂದರೆ ಯಾವುದನ್ನ ಸಜೆಸ್ಟ್ ಮಾಡ್ತೀರಾ ನೀವು? ಬೆನ್ನು ನೋವಿಗೆ ಒಂದು ಉತ್ತಮವಾದಂತಹ ಒಂದು ಸಲಹೆ ಏನಪ್ಪಾ ಅಂತ ಹೇಳಿದ್ರೆ, ದಿನನಿತ್ಯದಲ್ಲಿ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಕೆಲಸದ ಒಂದು ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ತಕ್ಕಂಥದ್ದು
ಮತ್ತು ಹೆಚ್ಚಿನ ಒಂದು ಮಾನಸಿಕ ಒತ್ತಡ ತೆಗೆದುಕೊಳ್ಳದೆ ಏನು ಒಂದು ಪ್ರಾಣಾಯಾಮ, ಯೋಗ ಅಂತವನ್ನ, ಮೆಡಿಟೇಷನ್ ಇವುಗಳನ್ನ ನಿತ್ಯದಲ್ಲಿ ಅಳವಡಿಸ್ಕೊಂಡ್ರೆ ಏನು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಏನು ಬೆನ್ನೋವಿದೆ ಅವುಗಳಿಂದ ಮುಕ್ತಿ ಪಡಿಬಹುದು ಅನ್ನೋದು ಹೇಳು. ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಯಾವ ಒಂದು ಬೆನ್ನೋವಿರುತ್ತೆ ಅವುಗಳು ಈ ಒಂದು ಸಾಮಾನ್ಯವಾದಂಥ ಚಿಕಿತ್ಸಾ ವಿಧಾನಗಳಲ್ಲಿ ಅಥವಾ ಎಕ್ಸಸೈಸ್ ಮಾಡೋದು ಇವುಗಳು ಕಡಿಮೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ಗಳನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಇವನ್ ಸೀರಿಯಸ್ ಸಮಸ್ಯೆಗಳಿದ್ದಾಗ ಕೂಡ ಅದನ್ನ ನಾವು ನಿಷ್ಕಾಳಜಿ ಮಾಡಿ ಸರಿಯಾದ ರೀತಿ ತೋರಿಸದೇ ಇದ್ದಾಗೆ ಮುಂದೆ ತುಂಬಾನೇ ಅನಾಹುತ ಆಗ್ತಿರುವಂತ ಸಂದರ್ಭ ಇರುತ್ತದೆ. ಸೊ ಯಾವ ಒಂದು ಬೆನ್ನೋವುಗಳು ಸಾಮಾನ್ಯ ಚಿಕಿತ್ಸೆಗೆ ಪರಿಣಾಮಕಾರಿಯಾಗಿ ಹೆಲ್ಪ್ ಆಗಲಿಲ್ಲ ಅಂದಾಗ ತುರಂತದಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ಅವಶ್ಯಕತೆ ಇರತಕ್ಕಂಥ ಪರೀಕ್ಷೆಗಳನ್ನ ನಡೆಸಿ ಸೂಕ್ತವಾದಂಥ ಸ್ಕ್ಯಾನ್ಗಳು ನಡೆಸಿ ಅವ್ರು ಏನು ಕಾರಣ ಅಂತ ತಿಳ್ಕೊಂಡು ಸರಿಯಾದಂಥ ಚಿಕಿತ್ಸೆ ಪಡೆಯೋದು ಕೂಡ ಅತಿ ಅವಶ್ಯಕ. ಡಾಕ್ಟರ್ ರವಿ ವರ್ಮಾ ಅವರೇ, ಈಗ ಪ್ರಾಪರ್ ಆದ ನಿದ್ದೆ ಇಲ್ಲದೆ ಇರೋದು ಅಥವಾ ಸರಿ ಇಲ್ಲದೆ ಇರುವಂತಹ ಮ್ಯಾಟ್ರೆಸ್ ಮೇಲೆ ಮಲಗೋದ್ರಿಂದ ಸ್ಪೈನ್ ಹೆಲ್ತ್ ಎಷ್ಟರ ಮಟ್ಟಿಗೆ ಹಾಳಾಗುತ್ತೆ, ಸ್ಪೈನ್ ಇಶ್ಯೂಸ್ ಯಾವ ರೀತಿ ಬರಬಹುದು, ಆ್ಯಂಡ್ ಇದನ್ನು ಕಮ್ಮಿ ಮಾಡ್ಕೊಳ್ಳುವಲ್ಲಿ ನಿಮ್ಮ ರೆಕಮೆಂಡೇಶನ್ಗಳು ಏನೇನಾಗಿರುತ್ತೆ? Yes. So, see, from spine perspective, I would say spine is just not the bones and the discs. Spine is a whole unit. Andre, ಈ spine ಮೂಳೆ, disc, ಮತ್ತೆ surrounding muscles which protect the spine. So, when you talk about tips for healthy spine, I would suggest basically your bones has to be strong, that everyone knows, your vitamin D levels, calcium levels, you have to be exposed to sunlight. Also, exercise becomes a very, very integral part of spine health. The more muscle strength, basically ನಿಮ್ಮ ಸೊಂಟ lumbar spine ಗೆ ಮುಂದೆ ಹೊಟ್ಟೆ muscles ಮತ್ತೆ back muscles, we call core and back. If this core and back are strengthened very regularly, simple basic exercises, you need not go and hit the gym. You have to do some basic floor exercises in your home on an yoga mat maybe. That will lead to enormous good strengthening of your core and back and will prevent most of the spinal health issues, even cervical spine for that sake. Maintaining a wrong postures will definitely lead to spine health issues in cervical spine. If you are having a good ergonomic posture with regular exercises for your cervical spine, I think your bones and discs will stay healthy. Yes, definitely exposure to sunlight plays a part in your quality of bone, but the muscles play a lot, because once the muscles are strengthened to their full extent, there is a lot less load on the bones especially and on the disc indirectly. So definitely if your muscles are strong enough, the spine is healthy, the nerves are pretty good, and you're having a healthy lifestyle. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೈನ್ ಹೆಲ್ತ್ ಹೇಗೆ ಕಾಪಾಡ್ಕೋಬೇಕು, ಜೊತೆಗೆ ಸ್ಪೈನ್ ಇಶ್ಯೂಸ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ, ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಿಮ್ಮೆಲ್ಲರಿಗೂ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಾಡಿಯ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.